ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮೇಜರ್ ವಿಚಾರ. ಒಂದೇ ಒಂದು ಶೆಡ್ಡಿನೇಟಿಗೆ ಕಳೆದು ಹೋದ್ರ ಹಾಗಾದ್ರೆ ಕಾಮುಕರು. ರೇಣುಕಾಸ್ವಾಮಿ ಪ್ರಕರಣದ ಬಳಿಕ ಕಾಮುಕರ ಸಂಖ್ಯೆ ಗಣನೀಯ ಇಳಿಕೆ ಕಂಡಿದೆ. ಒಂದೇ ಒಂದು ಶೆಡ್ಡಿನೇಟಿಗೆ ಕಳೆದು ಹೋದ್ರ ಕಾಮುಕರು. ಕಾಮುಕರ ಅಟ್ಟಹಾಸ ಹಾಗಾದ್ರೆ ಕರ್ನಾಟಕದಲ್ಲಿ ಕಡಿಮೆಯಾಗಿದೆಯಾ? ರೇಣುಕಾಸ್ವಾಮಿಯಂತಹ ಕೆಲ ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ದಂತಹ ಕೆಲ ಕಾಮುಕ ಮನಸ್ಥಿತಿಗೆ ಈಗ ಭಯ ಹುಟ್ಕೊಂಡಿದ್ಯಾ? ಹಾಗಾದ್ರೆ ಒಂದೇ ಒಂದು ಶೆಡ್ಡಿನೇಟಿಗೆ ಕಳೆದು ಹೋದ್ರ ಕಾಮುಕರು. ರೇಣುಕಾಸ್ವಾಮಿ ಪ್ರಕರಣದ ಬಳಿಕ ಕಾಮುಕರ ಸಂಖ್ಯೆ ಗಣನೀಯ ಇಳಿಕೆ ಕಂಡಿದ್ಯಾ? ಪಟ್ಟಣಗೆರೆ ಶೆಡ್ಡಿನ ಪ್ರಕರಣ ಕಾಮುಕರಿಗೆ ನಡುಕ ಹುಟ್ಟಿಸಿದ್ಯಾ? ದರ್ಶನ್ ಪ್ರಕರಣ ಆದ ಮೇಲೆ ಕಾಮುಕರಿಗೆ ಢಬ ಶುರುವಾಗಿದೆ. ಜಿಪ್ಪು ಬಿಚ್ಚಿ ವಿಡಿಯೋ ಕಳಿಸ್ತಾ ಇದ್ದಂತಹ ಕೆಲ ಕಾಮುಕರಿಗೆ ಪಟ್ಟಣಗೆರೆಯ ಪ್ರಕರಣ ಒಂದರ್ಥದಲ್ಲಿ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನ ನಿರ್ದಯವಾಗಿ ಅತ್ಯಂತ ಭೀಕರವಾಗಿ ಕೊಲೆಯಾಗಲ್ಪಟ್ಟಂತಹ ಒಬ್ಬ ಕಾಮುಕ. ಆತ ದಿವಂಗತನಾಗಿರ್ಬೋದು. ಈಗ ಆತನ ಬಗ್ಗೆ ಆತನ ವೈಯಕ್ತಿಕ ವಿಚಾರವನ್ನು ಕೆದಕೋದು ಅಷ್ಟೊಂದು ಸಮಂಜಸವಲ್ಲ. ಆದರೆ ಆತ ಮಾಡಿರ್ತಕ್ಕಂತಹ ಕೃತ್ಯ ಇತ್ತಲ್ಲ, ಅದು ನಿಜಕ್ಕೂ ಕೂಡ ಖಂಡಿತವಾಗ್ಲೂ ಖಂಡತುಂಡವಾಗಿ ಖಂಡಿಸಬೇಕಾದಂಥ ವಿಚಾರವೇ ಸರಿ. ಹಾಗಾಗಿ ಆ ಒಂದು ಪ್ರಕರಣ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತ್ತು. ಒಂದು ಸಿನಿಮಾ ನಟಿಗೆ ತನ್ನ ಗುಪ್ತ ಭಾಗದ ವಿಡಿಯೋವೊಂದನ್ನು ಕಳುಹಿಸಿ ವಿಕೃತವಾದಂತಹ ಸಂತೋಷವನ್ನು ಪಡೆದುಕೊಳ್ತಾ ಇದ್ದ ಆ ವಿಚಾರ ಮುನ್ನೆಲೆಗೆ ಬಂದು ಪವಿತ್ರ ಗೌಡ ಎನ್ನುವಂತಹ ಸಿನಿಮಾ ನಟಿಗೆ ನಟ ದರ್ಶನ್ ಸಾಥ್ ಕೊಡುವ ರೂಪದಲ್ಲಿ ಈ ರೇಣುಕಾಸ್ವಾಮಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ಪಟ್ಟಣಗೆರೆ ಶೆಡ್ಡಿಗೆ ಕರೆಸಿ ಅಲ್ಲಿ ಆತನ ಮೇಲೆ ದಾಳಿ ಮಾಡಿ ಆ ದಾಳಿ ವಿಪರೀತವಾದಾಗ ಸಾವನ್ನಪ್ಪಿದ್ದ ಎಂದು ಆ ಆರೋಪದಲ್ಲಿ ಹೇಳಲಾಗುತ್ತೆ. ಸೊ ಆ ಒಂದು ಪ್ರಕರಣ ಆದ ನಂತರ ರಾಜ್ಯದಲ್ಲಿ ಈ ತರಹದ ಪ್ರಕರಣ ಯಾವುದೂ ಕೂಡ ವರದಿಯಾಗಲಿಲ್ಲ. ಕಾರಣ ಏನು? ಹಾಗಾದರೆ ಈ ಪಟ್ಟಣಗೆರೆಯ ಪ್ರಕರಣ ಹೆಣ್ಣಿಗೆ ಒಂಥರ ರಕ್ಷಣಾ ಕವಚವಾಗಿ ಮಾರ್ಪಡ್ತಾ ಸಾಕಷ್ಟು ಕಾಮುಕರು ದಿನದಿಂದ ದಿನಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಬೇರೆ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ವಿಕೃತವಾಗಿ ಕಾಟ ಕೊಡುವಂತಹ ಕ್ರಿಯೆಗಳು ನಡೀತಾ ಇತ್ತು. ಫೋನ್ನಲ್ಲಿ ವಿಕೃತ ಮೆರೆಯುತ್ತಿದ್ದ ಕಾಮುಕರ ಅಟ್ಟಹಾಸ ಸಮಾಜದಲ್ಲಿರೋ ಕಾಮುಕ ಪಡೆಗೆ ಸಿಗ್ತಾ. ಹಾಗಾದರೆ ಸ್ಪಷ್ಟ ಸಂದೇಶ, ವಿಡಿಯೋ ಕಳಿಸಿದ್ರೆ ವಧೆ ಬೀಳುತ್ತೆ ಅನ್ನೋ ಭಯ ಶುರುವಾಗಿದೆಯಾ? ಎಸ್, ಹಾಗಾದ್ರೆ ಹೆಣ್ಣು ಮಕ್ಕಳೇ ಕಾಮುಕರ ಕೀಟಲೆಗೆ ಭಯ ಪಡಬೇಡಿ. ಯಾವುದೇ ತರಹದ ಕೀಟಲೆಗೂ ಭಯ ಪಡಬೇಡಿ. ಹೆಣ್ಣು ಬಾಕರ ವಿಕೃತ ದಾಸೆಗೆ ಬ್ರೇಕ್ ಬಿದ್ದಿದೆ. ಅದರ ಅರ್ಥ ಫೋನಿನಲ್ಲಿ ವಿಕೃತ ಮೆರೆಯುತ್ತಿದ್ದ ಕಾಮುಕರು ಕಣ್ಮರೆಯಾಗಿದ್ದಾರೆ. ನಾವು ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಮಾಜದಲ್ಲಿರೋ ಕಾಮುಕ ಪಡೆಗೆ ಸಿಗ್ತಾ ಹಾಗಾದ್ರೆ ಸ್ಪಷ್ಟ ಸಂದೇಶ. ಯಾವುದೇ ಕಾರಣಕ್ಕೂ ದರ್ಶನ್ ಪಟ್ಟಣಗೆರೆ ಶೆಡ್ನಲ್ಲಿ ಆ ಕಾಮುಕನಿಗೆ ಹೊಡೆದಂತಹ ಹೊಡೆತಕ್ಕೆ ನಾವು ಖಂಡಿತವಾಗ್ಲೂ ಸಮರ್ಥನೆಯನ್ನು ಮಾಡಿಕೊಳ್ತಾ ಇಲ್ಲ. ಕಾನೂನಿದೆ, ಪೊಲೀಸರಿದ್ದಾರೆ, ಸಂಬಂಧಪಟ್ಟಂತ ಇಲಾಖೆ ಇದೆ. ಹಂಗಂದ ಮಾತ್ರಕ್ಕೆ ಯಾರೋ ಒಬ್ರು ಯಾವುದೋ ತರಹದ ಅಶ್ಲೀಲ ಮೆಸೇಜನ್ನು ಕಳಿಸ್ಕೊಟ್ರು ಅಂದ ಮಾತ್ರಕ್ಕೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಈ ಸುದ್ದಿಯನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ತರಹದ ವಿಕೃತ ಮೆರೆಯುವಂತಹ ಕೆಲ ವರದಿಗಳು ಇತ್ತೀಚೆಗೆ ಗಣನೀಯವಾಗಿ ಇಳಿಕೆಯಾಗಿದೆ. ಅದಕ್ಕೇನು ಕಾರಣ? ಹೆಣ್ಣು ಮಕ್ಕಳಿಗೆ ಪಟ್ಟಣಗೆರೆ ಶೆಡ್ ಎನ್ನುವಂತಹದ್ದು ರಕ್ಷಣಾ ಕವಚ ಅಂತ ನಾವ್ಯಾಕೆ ಹೇಳಿದ್ವಿ ಅಂತ ಹೇಳಿದ್ರೆ, ಈ ಪ್ರಕರಣದ ನಂತರ ರೇಣುಕಾಸ್ವಾಮಿಯ ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂತೋ ಅದಾದ ನಂತರ ಈ ಕಾಮುಕರ ಈ ಕೀಟಲೆಗಳು ಕಡಿಮೆ ಆಗಿದೆ. ಇಲ್ಲದಿದ್ದರೆ ವಾರಕ್ಕೊಂದು ನನಗೆ ಒಂಥರ ಮೆಸೇಜ್ ಕಳಿಸ್ತಿದ್ದಾನೆ ಎನ್ನುವಂತಹದ್ದು ಸಾಕಷ್ಟು ಮಾಧ್ಯಮದಲ್ಲಿ ನಾವೇ ಸುದ್ದಿಯನ್ನು ಮಾಡ್ತಾ ಇದ್ವಿ. ಆದರೆ ಆ ಒಂದು ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. ಅದಕ್ಕೆ ಕಾರಣ ಏನು? ಅದರರ್ಥ ದರ್ಶನ್ ಪ್ರಕರಣವನ್ನು ಸಮರ್ಥನೆ ಮಾಡಿಕೊಂಡಿದ್ದೋ, ಪಟ್ಟಣಗೆರೆಯಲ್ಲಿ ಆದಂತಹ ಪ್ರಹಸನವನ್ನು ನಾವು ಒಪ್ಪಿಕೊಂಡಿದ್ದೋ ಅಲ್ಲ. ದರ್ಶನ್ ಮಾಡಿರ್ತಕ್ಕಂತಹದ್ದು ಅದು ಖಂಡನೀಯವಾದಂತಹ ಘಟನೆ.
ಇನ್ನು ರೇಣುಕಾಸ್ವಾಮಿ ಮಾಡಿರುವಂತಹದ್ದು ಕೂಡ ಅದು ನಾಗರಿಕ ಸಮಾಜಕ್ಕೆ ಒಂದರ್ಥದ ಎಂದಿಗೂ ಸ್ವೀಕರಿಸಿಕೊಳ್ಳಲು ಸಾಧ್ಯವಿಲ್ಲದಂಥ ವಿಚಾರವೇ. ಎರಡೂ ಘಟನೆಯನ್ನು ನಾವು ಖಂಡಿಸ್ತೀವಿ. ಆದರೆ ಹೆಣ್ಣು ಮಕ್ಕಳಿಗೆ ವಿಕೃತವಾಗಿ, ಅಶ್ಲೀಲವಾಗಿ, ಅದರಲ್ಲೂ ಕೂಡ ಗುಪ್ತ ಭಾಗಗಳನ್ನು ಕೂಡ ವಿಡಿಯೋ ಚಿತ್ರೀಕರಿಸಿ ಹೆಣ್ಣು ಮಕ್ಕಳಿಗೆ ಕಳುಹಿಸಿಕೊಡುವುದರ ಮೂಲಕ ವಿಕೃತವಾಗಿ ಕಾಮಾಂಧನೆಯನ್ನ, ವಿಕೃತವಾಗಿ ಕಾಮದಾಸೆಯನ್ನು ತೀರಿಸಿಕೊಳ್ತಾ ಇದ್ದಂತಹ ಕಾಮುಕರ ಅಟ್ಟಹಾಸಗಳು ಇತ್ತೀಚೆಗೆ ಕಡಿಮೆಯಾಗಿದೆ. ಹೆಣ್ಣು ಮಕ್ಕಳೇ, ಈ ತರಹದ ಕಾಮುಕರ ಅಟ್ಟಹಾಸಕ್ಕೆ ನೀವು ಹೆದರಿಕೊಂಡು ಹೋಗುವಂತಹದ್ದು ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಈಗಲೂ ಕೂಡ ಜೀವಂತವಾಗಿದೆ. ನಿಮಗೆ ಆ ತರಹದ ಯಾವುದಾದರೂ ಅನುಭವ ಆದಲ್ಲಿ, ನಿಮ್ಮ ಮಾನ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂತಹ ಯಾವುದೇ ತರಹದ ಮೆಸೇಜ್ ನಿಮ್ಮ ಫೋನಿಗೆ ಬಂದಿದ್ದಲ್ಲಿ ನೀವು ಕಾನೂನಿನ ಪ್ರಕಾರ ಪೊಲೀಸ್ ಇಲಾಖೆಗೂ ನಿರ್ಭಯರಾಗಿ, ನಿರಾತಂಕರಾಗಿ ದೂರನ್ನು ಕೊಡಬಹುದು. ನಿಮ್ಮ ಹೆಸರನ್ನು ಕೂಡ ಪೊಲೀಸ್ ಇಲಾಖೆ ರಹಸ್ಯವಾಗಿಯೇ ಇಡುತ್ತೆ. ಅದರರ್ಥ ಬಹಿರಂಗಪಡಿಸಿ ಹೆಣ್ಣಿನ ಮಾನವನ್ನು ಕೂಡ ಕಳೆಯುವಂತಹ ಕೆಲಸವನ್ನು ಇಲಾಖೆ ಮಾಡೋದಿಲ್ಲ. ಹಾಗಾಗಿ ಈ ತರಹದ ಕಾಮುಕರ ಈ ತರಹದ ಮೆಸೇಜ್ಗೆ ಹೆದರಿಕೊಂಡು ಕೂರುವ ಅವಶ್ಯಕತೆ ಇಲ್ಲ.